ತಾಲೂಕಿನ ಹಾಲಶಿರಗೂರ ಬಸ್ ನಿಲ್ದಾಣ ಬಳಿ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ಬೆಳಗ್ಗೆ 3 ಶಾಲಾ ಮಕ್ಕಳು ಸುಟ್ಟಟ್ಟಿ ಕ್ರಾಸ್ನ ಕಾಂಬಳೆ ತೋಟದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಇರುವ ಹಾಲಶಿರಗೂರ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ರಸ್ತೆ ಬದಿಯಿಂದ ನಡೆದುಕೊಂಡು ತೆರಳುತ್ತಾ ಇದ್ದ ಸಮಯದಲ್ಲಿ ಮಿರಜ ಕಡೆಯಿಂದ ಯಮನಂತೆ ಬಂದ ಕಂಟೈನರ್ ವಾಹನ ಜೋರಾಗಿ ಗುದ್ದಿದ್ರಿಂದ ಸ್ಥಳದಲ್ಲಿ 5ನೇ ತರಗತಿ ಓದ್ತಾ ಇದ್ದ ಅಮಿತಾ ಚಿದಾನಂದ ಕಾಂಬಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನೆರಡು ವಿದ್ಯಾರ್ಥಿಗಳು ಆದ 10ನೇ ತರಗತಿ ಓದ್ತಾ ಇದ್ದ 16 ವರ್ಷದ ಅಂಜಲಿ ಲಕ್ಷ್ಮಣ್ ಕಾಂಬ್ಳೆ ಮತ್ತು 10ನೇ ತರಗತಿ ಓದ್ತಾ ಇದ್ದ 16 ವರ್ಷದ ಅವಿನಾಶ್ ಚಿದಾನಂದ ಕಾಂಬ್ಳೆ ಸ್ಥಿತಿ ಚಿಂತಾಜನಕವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಹಾರುಗೇರಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತ ಕಂಟೈನರ್ ವಾಹನ ಚಾಲಕ ಸರಾಯಿ ಕುಡಿದು ಅಮಲಿನಲ್ಲಿ ವಾಹನ ಚಲಾಯಿಸಿ ಬೇಕಾಬಿಟ್ಟಿ ರಸ್ತೆಯ ಸುರಕ್ಷಿತ ಕಂಬಗಳಿಗೆ ಗುದ್ದಿ 3 ಮಕ್ಕಳ ಕಂಟೈನರ್ ಹಾಯಿಸಿದ್ದಾನೆ. ವಿಷಯ ತಿಳಿತಾ ಇದ್ದಂತೆಯೇ ರಾಯಭಾಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮಕ್ಕಳನ್ನ ಹೊರಗೆ ತೆಗೆದು ಹೆಚ್ಚಿನ ಚಿಕಿತ್ಸೆಗಾಗಿ ಹಾರುಗೆರೆ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕಂಟೈನರ್ ಅದೇ ಕ್ಲಾಸ್ ಇದ್ರಲ್ಲ ಕಂಟೈನರ್ ಬಂದ 9 ಗಂಟೆ ಕ್ಲಾಸ್ ಇವಾಗ ಅವ ಕೂಡ ಸಿಕ್ಕಾಗ ಹುಡುಗಿ ಪಡೆದ ಕ್ಲಾಸ್ ಅವಂದ ಒಂದು ಸ್ವಲ್ಪ ಇದಾಗಿತ್ತು. ಅವನೊಂದು 10 ದಿನ ಮೆಜರ್ ಕೈಯನ್ನು ಮುರಿದಿರ್ಬೇಕು. ಕೈಯಲ್ಲಿ ಏನು ತ್ರಾಸದೇನಿಲ್ಲ. ಹೊಟ್ಟೆದೇನಿಲ್ಲ. ಒಮ್ಮಟಿಗಿದ್ದೆ ಬಂದೈತೆ ಆಗಿತ್ತು. ಹೊಟ್ಟೆಗೆ ಕೊಟ್ಟರೆ ಉಪ್ಪಿಟ್ಟನ್ನು ಕೊಟ್ಟರೆ ಏನೇನು ಅನ್ಸೋದಿಲ್ಲ. ಹಂಗೆ ನೋಡ್ರಿ ನೀವು ಸಿಕ್ಕಿದ್ದು ವಿಡಿಯೋ ನೋಡ್ರದ ಏನು ವಿಪರೀತ ಇರೋದು. ಒಂದು 1.5 ತಾಸು ಒಳಗೆ ಮಣ್ಣು ಗಿಣ್ಣು ಎಲ್ಲ ಒಟ್ಟೆ ಕೈ ನೋಡ್ರಿ. ನನ್ನ ಪ್ರಕಾರ ಇಂಜುರಿಯರೇ ಜಾಸ್ತಿ ಆಗ್ಬೇಕಾಯ್ತು. ಅದು ಟೈಮ್ ಸರಡ್ರ ಅದಲ್ಲ. ಏನು ಫ್ರಾಕ್ಚರ್ ಗಂಟೆ ಹಂಗೆ ನೋಡ್ರಿ ಫ್ರಾಕ್ಚರ್ ಆಗ್ಬೇಕು. ಮೆಜರ್ ಏನು ಒಳಗೆ ಸಿಕ್ಕೊಂಡನ ಅದನ್ನ ತೆಗೆದಿದ್ದು ವಿಡಿಯೋ ನೋಡ್ರಿ ನಂಗೆ ಗಾಬರಿ ಆಗ್ಬೋದು. ಬರೀ ಒಂದು ಕೈ ಅಷ್ಟೇ ಕಾಣಿಸಾಗತ್ರಿ. ಅಲ್ಲ ಇಟ್ಯಾಚಿ JCB ಬಂದ್ ನಂತರ ಐತದ ಅಲ್ಲಿ ತಗ ಒಳಗಾರಲ್ಲ ಅಲ್ರಿ. ಇನ್ನೊಂದು ಕೈ ಎಟ್ಟ ಕಾಣಾಗತ್ರಿ. ಒಂದು ಅಳಗಾಡ್ಸೋದು ಏನು ಬಾಡಿನೇ ಏನು ಕಾಣಿಸ್ಬೋದ್ರಿ. ಅವ್ನು ಮೂತಿಲ್ಲ ಟೈಮ್ ದೇವ್ರು ಒಂದು ಕಡೆ ಇದ್ದ ಅನ್ಸುತ್ತೆ. ಯಾರೋ ಮತ್ತೇನು ತ್ರಾಸ ಆಗತ್ತನ ಏನು ಸಹ ಆಯ್ತಾರೆ. ಸ್ಕ್ಯಾನಿಂಗ್ ಒಂದು ಮಾಡ್ಸೋಂಬರ್ಗದೆ ಮತ್ತೆ ನಡೀತಲ್ಲ ನಡ್ಯಾಕೆ ಬರೋದ್ರಿ ಏನು ನಡಿಬೋದು. ಏನಾಗುತ್ತೆ ಒಳಗೆ ಸಿಕ್ಕೊಂಡಿದ್ರೆ ಎಲ್ಲ ಹಿಂಗೆ ಕೊಳೆ ಮಾಡಿ ಬಿದ್ದಿದ್ರಿ. ಸ್ಕೂಲ್ ಹೊಟ್ಟಿದ್ರೆ 8 ಎಕ್ಸ್ಟ್ರಾ ಕ್ಲಾಸ್ ಇದ್ರೆ 8ವರೆಗೆ ಹುಡುಗಿ ಸ್ಪಾಟ್ ಆಮೇಲೆ ತಮ್ಮ 6 ವರ್ಷನೋ 11 ವರ್ಷ ಎಲ್ಲರೂ ಕೂಡಿ ಇವ್ರು ಡೈಲಿ ಸ್ಕೂಲ್ ಹೋಗೋದು 3 ಮಂದಿ 3 ಮಂದಿ ಕೂಡಿ ಏನಾಗಿಲ್ಲ ನಿನ್ನ ತಮ್ಮಗ ಏನಂತ ಬೇಡಿ ಹೇಳ್ತೀನ ಆರಾಮ್ ಬರ್ತೀವಿ. ಏನು ಟೆನ್ಷನ್ ತಗೋಬೇಡಿ. ಕಂಟೈನರ್ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣ ಕುಡಚಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.